ನಮಸ್ಕಾರ. ನನ್ನ ಹೆಸರು ಯೋಗಾಚಾರ್ಯ ಡಾಕ್ಟರ್ ಬಿ.ಪಿ. ಮೂರ್ತಿ ಅಂತ ಹೇಳಿ. ಪ್ರಸ್ತುತ ನಾನು ಮೈಸೂರು ಯೋಗ ಒಕ್ಕೂಟದ ಕಾರ್ಯ ಅಧ್ಯಕ್ಷನಾಗಿಯೂ ಹಾಗೂ ಚೈತನ್ಯ ಯೋಗ ಎಜುಕೇಷನ್ ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷನಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಕಳೆದ ಒಂದು 43 ವರ್ಷಗಳಿಂದ ಯೋಗ ಅಭ್ಯಾಸವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಅಂದರೆ ನಾನು 14 ವರ್ಷಕ್ಕೆ ನಾನು ಯೋಗಾಭ್ಯಾಸವನ್ನು ಶುರು ಮಾಡಿದ್ದೆ ನಾನು. ಹಾಗೂ ಕಳೆದ 26 ವರ್ಷಗಳಿಂದ ಮೈಸೂರಿನಲ್ಲಿ ನಾನು ಯೋಗ ತರಬೇತಿಯನ್ನು ನೀಡ್ತಾ ಬರ್ತಾ ಇದ್ದೇನೆ. ಇವತ್ತು ನಾವು ಯೋಗಕ್ಕೆ ಸಂಬಂಧಪಟ್ಟಂತ ಕೆಲವು ವಿಷಯಗಳನ್ನು ನಾವು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವು ಯೋಗಕ್ಕೆ ವಿಶೇಷವಾದ ಕೊಡುಗೆಯನ್ನು ವೇದಗಳು, ಉಪನಿಷತ್ತುಗಳಲ್ಲಿ, ರಾಮಾಯಣ ಮಹಾಭಾರತಗಳಲ್ಲಿ ನೋಡ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಯೋಗಕ್ಕೆ ಮೈಸೂರಿನ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವಿವತ್ತು ಇಲ್ಲಿ ವಿವರವಾಗಿ ತಿಳಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ. ನಾ ಕಂಡಂತೆ ಮೈಸೂರಿಗೆ ನಾವು ಹೇಳ್ತೀವಿ ಮಲ್ಲಿಗೆ ನಗರಿ, ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಈಗ ಮತ್ತೊಂದು ಸೇರಿಕೊಂಡಿದೆ ಯೋಗ ನಗರಿ ಅಂತ ಹೇಳಿ. ಯಾಕಂದ್ರೆ ಯೋಗ ಹಬ್ಬ ಅಂತ ಹೇಳ್ತೀವಿ ನೋಡಿ. ಇಡೀ ಪ್ರಪಂಚದಾದ್ಯಂತ ಯಾರಾದ್ರೂ ಯೋಗ ಕಲಿಬೇಕು ಅಂತಂದ್ರೆ ಅವರು ಮೊದಲು ಆಯ್ಕೆ ಮಾಡ್ತಕ್ಕಂಥ ಮೈಸೂರು. ಹಾಗಾಗಿ ಮೈಸೂರಿಗೆ ನಾವು ಯೋಗ ಹಬ್ಬ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಯೋಗ ನಗರಿ ಅಂತ ನಾವು ಹೇಳ್ತೀವಿ ಮೈಸೂರಿಗೆ. ಈ ಒಂದು ಯೋಗ ನಗರಿ ಅನ್ಲಿಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಈ ಮೈಸೂರಿಗೆ ಯೋಗ ಕೊಡುಗೆ ನಾವು ಸ್ಮರಿಸುವಾಗ ಅಥವಾ ನೋಡ್ತಾ ಹೋದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲೇ ಯೋಗಕ್ಕೆ ಸಂಬಂಧಪಟ್ಟಂತ ವಿಷಯಗಳು ನಾವಿಲ್ಲಿ ನೋಡ್ತಾ ಬರ್ಬೋದು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಸುಮಾರು 1800 ಅಂದ್ರೆ 18ನೇ ಶತಮಾನದ ಆಸುಪಾಸಿನಲ್ಲಿ ಬದುಕಿದ್ದಂತ ಒಡೆಯರು, ಇದು ವಂಶದ ಒಡೆಯರು. ಅವರು ಸ್ವತಃ ಯೋಗ ಅಭ್ಯಾಸಿಯಾಗಿದ್ದು, ಯೋಗ ಆಸಕ್ತರಾಗಿದ್ದು, ಯೋಗದ ಬಗ್ಗೆ ತಿಳ್ಕೊಂಡು ಯೋಗನ ಅಭ್ಯಾಸ ಮಾಡ್ತಾ ಇದ್ದಂತರು. ಹಾಗೆ ಅದರ ಬಗ್ಗೆನೇ ಒಂದು ಗ್ರಂಥವನ್ನು ಕೂಡ ಬರೆದಂತರು. ಸುಮಾರು 50 ಗ್ರಂಥಗಳಲ್ಲಿ ಶ್ರೀತತ್ವ ನಿಧಿ ಅಂತಕ್ಕಂಥ ಯೋಗ ಸಂಬಂಧಪಟ್ಟ ಒಂದು ಗ್ರಂಥವು ಕೂಡ ಹೌದು. ಅದು ಸುಮಾರು 122 ಆಸನಗಳನ್ನು ಉಲ್ಲೇಖ ಮಾಡಿ ಅದರ ಒಂದು ಸಚಿತ್ರವಾದ ಚಿತ್ರಗಳ ಜೊತೆ ವಿವರಣೆಯನ್ನು ಕೊಟ್ಟಿರತಕ್ಕಂಥದ್ದು ಒಂದು ವಿಶೇಷ ಗ್ರಂಥದಲ್ಲಿ. ಹಾಗಾಗಿ ನಾವು ಅಲ್ಲಿಂದನೂ ಕೂಡ ಯೋಗವನ್ನ ಅಥವಾ ಮೈಸೂರಿಗೆ ಕೊಟ್ಟಂತ ಮೈಸೂರಿನ ಒಂದು ಕೊಡುಗೆಯನ್ನ ನೋಡ್ತಾ ಬರ್ಬೋದು ನಾವು. ತದನಂತರ 19ನೇ ಶತಮಾನದ ಆಸುಪಾಸಿನಲ್ಲಿ ಬಂದಂತ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರು ಮೈಸೂರಿನ ಸರ್ವಾಂಗೀಣ ಬೆಳವಣಿಗೆ ಒಂದು ಕಾರಣಕರ್ತರಾದಂಥವ್ರು ಅಂತ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅದಕ್ಕಾಗಿ ನಾವು ಅವರಿಗೆ ರಾಜಶ್ರೀಗಳು ಅಂತ ನಾವು ಹೇಳ್ತೀವಿ. ನಾವು ಮಹಾತ್ಮ ಗಾಂಧೀಜಿಯವರು ಮೈಸೂರಿಗೆ ಬಂದಾಗ ಅವ್ರ ಕೆಲಸ ಕಾರ್ಯಗಳು ನೋಡಿ ಮೆಚ್ಚಿ ಅವರಿಗೆ ರಾಜಶ್ರೀ ಅಂತ ಬಿರುದನ್ನು ಕೊಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ. ಯಾಕೆಂದ್ರೆ ಅವ್ರು ಮಾಡುವಂಥ ಕೆಲಸಗಳು ಅಷ್ಟಿಷ್ಟ ಅಲ್ಲ. ಅಂದ್ರೆ ಸಾಮಾಜಿಕವಾಗಿ ಒಂದು ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು, ಈಗ ಒಂದು ನೀರಾವರಿ ಕ್ಷೇತ್ರದಲ್ಲಾಗ್ಬೋದು, ಮತ್ತೆ ಈಗ ಯೋಗ ಕ್ಷೇತ್ರದಲ್ಲಾಗ್ಬೋದು, ಇದೆಲ್ಲ ಕೂಡ. ಹಾಗಾಗಿ ಅವರು ಕೂಡ ಮುಮ್ಮಡಿ ಕೃಷ್ಣರಾಜರ ಒಂದು ಯೋಗಕ್ಕೆ ಪ್ರಭಾವಿತರಾಗಿ ನಾನು ಅಭ್ಯಾಸವನ್ನು ಮಾಡಬೇಕು, ಇದನ್ನ ನಾನು ಇನ್ನೂ ಚೆನ್ನಾಗಿ ಕಲಿಬೇಕು, ಇದು ಜನಸಾಮಾನ್ಯರಿಗೆ ಹೇಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಗುರುಗಳ ಒಂದು ಅನ್ವೇಷಣೆ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ಆಗ ಒಂದು ಅನ್ವೇಷಣೆ ಮಾಡಬೇಕಾದ್ರೆ ಇವರು ಉತ್ತರದಿಂದ ಆಗ ಪರಿಚಯ ಆದಂತ ಟಿ ಕೃಷ್ಣಮಾಚಾರ್ಯರು ಇವರು ಕಣ್ಣಿಗೆ ಬೀಳ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಒಂದು ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ತಾರೆ ಮೈಸೂರಿನಲ್ಲಿ. ಮೊದಲಿಗೆ ರಾಜ ವಂಶಸ್ಥರಿಗೆ ಅವರು ಯೋಗವನ್ನು ಹೇಳ್ಕೊಡ್ತಾ ಇರ್ತಾರೆ. ತದನಂತರ ಬರೀ ನಾವೇ ಕಲಿತ್ರೆ ಸಾಲದು, ನಮ್ಮ ಜನಗಳು ಜನಸಾಮಾನ್ಯರು ಇದನ್ನು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಜನಸಾಮಾನ್ಯರಿಗೆ ಹೇಳಿಸ್ಕೊಡ್ಬೇಕು ಅಂತ ಹೇಳಿ ಈಗಿನ ಸಂಸ್ಕೃತ ಪಾಠಶಾಲೆ ಏನಿದೆ ಅದು, ಮತ್ತೆ ಹಾಗೆ ಈಗಿನ ಜಗನ್ಮೋಹನ ಪ್ಯಾಲೇಸ್ ಅಥವಾ ಅರಮನೆ ಏನಿದೆ ಅಲ್ಲಿ ಒಂದು ಸಾರ್ವಜನಿಕ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಜನಸಾಮಾನ್ಯರಿಗೆ. ಅಂತಹ ಸಮಯದಲ್ಲಿ ಅವರ ಅನುಯಾಯಿಗಳಾಗಿ, ಅವರ ಶಿಷ್ಯಂದರಾಗಿ ಯೋಗವನ್ನು ಕಲಿತಂಥವ್ರು ಅಂತಂದ್ರೆ ಪ್ರಮುಖರಲ್ಲಿ ಮೈಸೂರಿನ ಬಿ.ಕೆ.ಎಸ್. ಅಯ್ಯಂಗಾರ್ ಅವರಾಗ್ಬೋದು, ಕೆ. ಪಟ್ಟಾಭಿ ಜೋಯಿಸರವರಾಗ್ಬೋದು, ಹಾಗೆ ಈಗಿನ ಬಿ.ಎನ್.ಎಸ್. ಅಯ್ಯಂಗಾರ್ ಅವರಾಗ್ಬೋದು. ಬಿ.ಎನ್.ಎಸ್. ಈಗಲೂ ಪ್ರಸ್ತುತ ನಮ್ಮ ನಡುವೆ ಇವರೆಲ್ಲರೂ ಅವ್ರ ಹತ್ರ ಕಲಿತಂತ ಮುಖ್ಯವಾದ ಗುರುಗಳು. ಹೀಗೆ ತೀಕ್ಷ್ಣಾಚಾರ್ಯರು ಬಹಳ ಒಳ್ಳೆ ಅಭ್ಯಾಸಿಗಳು ಹೌದು, ತುಂಬಾ ಯೋಗದ ಬಗ್ಗೆ ತಿಳ್ಕೊಂಡಂತರು. ಯಾಕಂದ್ರೆ ಅವರು ಕೂಡ ತುಂಬಾ ಗ್ರಂಥಗಳನ್ನು ಯೋಗದ ಬಗ್ಗೆ ಬರೆದಿದ್ದಾರೆ. ಈ ತೀಕ್ಷ್ಣಾಚಾರ್ಯರು ಏನಿದ್ದಾರೆ, ಇವರು ಸತತವಾಗಿ 7 ವರ್ಷಗಳ ಕಾಲ ಕಠಿಣವಾದ ಅಭ್ಯಾಸ ಮಾಡಿದಂತರು. ಅದು ಹಿಮಾಲಯ ತಪ್ಪಲಿರ್ತಕ್ಕಂಥ ಟಿಬೇಟ್ನ ಒಂದು ಗುಹೆಯಲ್ಲಿ ವಾಸವಾಗಿರ್ತಕ್ಕಂಥ ರಾಮಮೋಹನ್ ಬ್ರಹ್ಮಾಚಾರ್ಯ ಅಂತ ಹೇಳಿ ಇವರು ಗುರುಗಳು. ಅವರ ಹತ್ರ ಹೋಗಿ 7.5 ವರ್ಷಗಳ ಕಾಲ ಸತತವಾದ ಒಂದು ಕಠಿಣವಾದ ಅಭ್ಯಾಸವನ್ನು ಮಾಡ್ತಾರೆ. ಯೋಗ ಸೂತ್ರಗಳು, ಆಸನಗಳು, ಪ್ರಾಣಾಯಾಮ ಇದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳ್ಕೊಂಡು ಅವರ ಹತ್ರ ಪ್ರಭಾವಿತರಾಗಿ ಅಲ್ಲಿಂದ ಬಂದು ಆ ಯೋಗವನ್ನು ಹೇಳ್ಕೊಡ್ಲಿಕ್ಕೆ ಮೈಸೂರಿಗೆ ನಮ್ಮ ನಾಡು ಕೃಷ್ಣರಾಜರ ಮೂಲಕ ಮೈಸೂರಿಗೆ ಬಂದಿರ್ತಾರೆ. ಹಾಗೆ ಅಂತ ಅಗಾಧ ಜ್ಞಾನವನ್ನ ತನ್ನ ಶಿಷ್ಯಂದ್ರಗಳಿಗೆ ದಾರಿ ಎರಿತಾರೆ. ಯಾರು ಬಿ.ಕೆ. ಅಯ್ಯಂಗಾರು, ಕೃಷ್ಣಮಾಚಾರ್ಯರು ಮತ್ತು ನಮ್ಮ ಬಿ.ಎನ್.ಎಸ್. ಅಯ್ಯಂಗಾರು ಇಂಥ ಶಿಷ್ಯಂದ್ರಗಳಿಗೆ. ಇವರು ಅವರಿಂದ ಕಲಿತಂತ ವಿದ್ಯೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ಬಿ.ಕೆ. ಅಯ್ಯಂಗಾರ್ ಅವರು ನಮಗೆಲ್ಲ ಮಾದರಿಯಾಗಿದ್ದಾರೆ.
ಪದ್ಮಶ್ರೀ BK ಅಯ್ಯಂಗಾರ್ ಏನಿದೆ ಅವರು ನಮ್ಮೆಲ್ಲರೂ ಮಾರ್ಗದರ್ಶಕರು. ಅವರು ನಾವು ಏನಾದರೂ ಒಂದು ಕಾಂಪಿಟೇಷನ್ ಮಾಡಬೇಕು ಅಂತಂದ್ರೆ ಅವರದೇ ಒಂದು ಪುಸ್ತಕವನ್ನು ಇವತ್ತು ಕೂಡ ನಾವು ಒಂದು ರೆಫರ್ ಆಗಿ ನಾವು ಪರಿಗಣಿಸ್ತಾ ಹೋಗ್ತೇವೆ, ರೆಫರ್ ಮಾಡ್ತಾ ಹೋಗ್ತೀವಿ ನಾವು. ಹಾಗಾಗಿ ನಮಗೆ ಆಧುನಿಕ ಯುಗದಲ್ಲಿ ಅವರ ಬಹಳ ಪ್ರಭಾವವನ್ನು ಬೀರಿದಂತರು. ಯಾಕಂದ್ರೆ ಆಧುನಿಕ ಯುಗದ ಪಿತಾಮಹ ಟಿ ಕೃಷ್ಣಮಾಚಾರ್ಯರು ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ಅಷ್ಟಾಂಗ ವಿನ್ಯಾಸವನ್ನು ಒಂದು ಅಭಿವೃದ್ಧಿಪಡಿಸಿದಂಥವರು, ಆಧುನಿಕ ಯುಗಕ್ಕೆ ಯೋಗವನ್ನು ಕೊಟ್ಟಂತವರು ಕೃಷ್ಣಮಾಚಾರ್ಯ. ಹಾಗಾಗಿ ಆಧುನಿಕ ಯೋಗದ ಪಿತಾಮಹ ಅಂತ ನಾವು ಹೇಳ್ತೀವಿ ಕೃಷ್ಣಮಾಚಾರ್ಯರಿಗೆ. ಅಂತರ್ ಶಿಷ್ಯರಾದ BK ಅಯ್ಯಂಗಾರ್ ನಮಗೆಲ್ಲ ಮಾದರಿಯಾಗಿದ್ದುಕೊಂಡು ಜೊತೆಗೆ ಅವ್ರದೇ ಆದ ವಿಶೇಷವಾದ ಒಂದು ರೀತಿ ತರಬೇತಿ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ BK ಅಯ್ಯಂಗಾರ್ ಅವರು. ಇವರು ಮೈಸೂರಾದರೂ ಕೂಡ ಅವರು ಹೋಗಿ ಪುಣೆನಲ್ಲಿ ಮಹಾರಾಷ್ಟ್ರದಲ್ಲಿ ತನ್ನ ಶಾಖೆಯನ್ನು ಶುರು ಮಾಡ್ತಾರೆ. ಅವರು ಅದು ವಿಶೇಷವಾದ ರೀತಿಯಲ್ಲಿ ಒಂದು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಪ್ರಾಪ್ಸ್ ಅಂತ ಹೇಳ್ತೀವಿ ನಾವು, ಯೋಗ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಇವಾಗ ಸಂಬಂಧಪಟ್ಟಂತೆ ಕೆಲವು ಬ್ಲಾಕ್ಸ್ ಆಗ್ಬೋದು, ಯೋಗ ಚೇರ್ ಆಗ್ಬೋದು, ಯೋಗ ವೀಲ್ ಆಗ್ಬೋದು, ಸ್ಟ್ರಾಪ್ಸ್ ಆಗ್ಬೋದು, ಈ ರೀತಿ ಉಪಯೋಗಿಸ್ಕೊಂಡು ಯೋಗನ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ BK ಅಯ್ಯಂಗಾರ್ ಯೋಗ ಅಂತ ಫೇಮಸ್ ಆಗುತ್ತೆ ಅವರು. ಅಂದ್ರೆ ಈಗ ರೋಗಿಗಳಿಗೆ ಅಥವಾ ಏನೋ ತೊಂದರೆಯಿಂದ ಬಳಲ್ತಕ್ಕಂಥವ್ರಿಗೆ ಅವರಿಗೆಲ್ಲ ಸಹಜವಾಗಿ ಮಾಡೋಕ್ಕಲ್ಲ, ಅವರಿಗೆಲ್ಲ ಒಂದು ರೀತಿ ಒತ್ತನ್ನು ಸಪೋರ್ಟ್ ಅನ್ನು ಕೊಟ್ಟು ಮಾಡಿಸ್ತಕ್ಕಂಥ ಒಂದು ಪದ್ಧತಿ ಅವರು ಡೆವಲಪ್ ಮಾಡಿದರು. ಹಾಗೆ ಇಡೀ ಪ್ರಪಂಚದಲ್ಲಿ BK ಅಯ್ಯಂಗಾರ್ ಯೋಗ ಅಂತ ಫೇಮಸ್ ಆಯಿತು. ಅದು ವಿಶೇಷವಾಗಿ ಅದನ್ನು ಗುರುತಿಸ್ತಕ್ಕಂಥ ಮೈಸೂರಿನಿಂದ ಶುರುವಾದಂಥ ಯೋಗ ಅಂತೇಳಿ ಈಗಲೂ ಪ್ರಪಂಚದಲ್ಲಿ ಗುರುತು BK ಅಯ್ಯಂಗಾರ್ ಮೆಥಡ್ ಅಂತ ಹೇಳಿ ನಾವು ಅದೊಂದು ವಿಶೇಷತೆ ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ K ಪಟ್ಟಾಭಿಜೇಶ್ವರ ಅವರು, ಅವರು ಕೂಡ ಅಷ್ಟೇ ಈ ಅಷ್ಟಾಂಗ ವಿನ್ಯಾಸ ಅಂತ ಹೇಳಿ ಒಂದು ಪದ್ಧತಿಯನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿ ಅದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚಿನ ಒಂದು ಹೆಸರು ಮಾಡಲಿಕ್ಕೆ ಕಾರಣ ಆಯಿತು. ಅದು ಮೈಸೂರಿನಲ್ಲೇ ಶುರುವಾಗಿದ್ರು ಕೂಡ ಇಡೀ ಪ್ರಪಂಚದಲ್ಲಿ ತಲುಪಿ ಇಡೀ ಒಳ್ಳೆ ಒಂದು ಹೆಸರನ್ನು ತಂದು ಕೊಡ್ತು ಮೈಸೂರಿಗೆ. ಮೈಸೂರು ಯೋಗ ಅಥವಾ ಮೈಸೂರು ಸ್ಟೈಲ್ ಆಫ್ ಯೋಗ ಅಥವಾ ಅಷ್ಟಾಂಗ ವಿನ್ಯಾಸ ಅಂತ ಹೇಳಿ K ಪಟ್ಟಾಭಿಜೇಶ್ವರ. ಹಾಗೆ ನಮ್ಮ BNS ಅಯ್ಯಂಗಾರ್ ಕೂಡ, ಇವರು ಕೂಡ ಅಷ್ಟೇ ಅಷ್ಟಾಂಗ ವಿನ್ಯಾಸ ಜೊತೆಗೆ ಪ್ರಾಣಾಯಾಮ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾ ಬಂದಿದ್ರು, ಈಗಲೂ ಹೇಳ್ಕೊಡ್ತಾನೂ ಇದ್ದಾರೆ ಅವರು. ಹೀಗೆ ಇವ್ರದ್ದೇ ಆದ ವಿಶೇಷವಾದ ಕೊಡುಗೆ ಮೈಸೂರಿಗೆ ಅವಿಸ್ಮರಣೀಯವಾದಂಥದ್ದು. ಇಂಥ ಇವರೆಲ್ಲ ಕಾರಣದಿಂದಾಗಿ ಮೈಸೂರಿಗೆ ನಾವು ಮೈಸೂರು ನಗರಿ ಅಂತ ಹೆಸರು ಬಂದಿದೆ ಅಂತ ನಾವು ಅದಕ್ಕೆ ಭಾವಿಸ್ತೀವಿ. ಈಗ 2015ರಲ್ಲಿ ನಮಗೆ ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಪ್ರಾರಂಭವಾಯಿತು. ಅದು ನಮ್ಮ ಅರಮನೆಯಲ್ಲೇ ಪ್ರಾರಂಭ ಆಯಿತು ಮೊದಲನೇ ವರ್ಷ. ತದನಂತರ ಅಲ್ಲಿಂದನೇ ಸತತವಾಗಿ ಈಗಾಗಲೇ 10 ವರ್ಷ ನಡೆಸಿ 11ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ನಾವು. ಆ ಒಂದು 2017ರಲ್ಲಿ ನಾವು ಒಂದು ವಿಶೇಷವಾದ ಒಂದು ವರ್ಷ ಮೈಸೂರಿಗೆ ಅಂತ ಹೇಳ್ಬೋದು ನಾವು. ಮೈಸೂರಿಗೆ ಈಗಾಗಲೇ ಒಳ್ಳೆ ಹೆಸರು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಆದರೆ ಅದಕ್ಕೆ ಇನ್ನೊಂದು ಗರಿ ಸೇರ್ಕೊಳ್ತು ಅಂತ ಹೇಳ್ಬೋದು ನಾವು. ಏನು ಹಾಗಾದ್ರೆ ಅಂದ್ರೆ 2017ಕ್ಕೆ ನಾವು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ದಿನದಂದು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ನಾವು ಮಾಡಿದ್ವಿ ಮೈಸೂರಿನಲ್ಲಿ. 55,506 ಜನ ಸೇರಿ ನಾವು ಒಂದೇ ಸ್ಥಳದಲ್ಲಿ ಒಂದು ಸಮಯದಲ್ಲಿ 55,506 ಜನ ಸೇರಿ ದಾಖಲೆಯನ್ನ ಮಾಡಿದ್ವಿ. ಅದು ಒಂದು ರೀತಿ ನೆನಪಲ್ಲಿರ್ತಕ್ಕಂಥ ಒಂದು ವರ್ಷ, ಒಂದು ದಿನ ಅಂತ ಹೇಳ್ಬೋದು ನಾವು. ಅದಾದ ನಂತರ ಅದೇ ರೀತಿಯಲ್ಲಿ ಪ್ರತಿ ವರ್ಷ ಕೂಡ ನಾವು ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ದಿನೋತ್ಸವ ವಿಶೇಷವಾಗಿ ಹೆಚ್ಚಿನ ಜನಕ್ಕೆ ತಲುಪಬೇಕು, ಹೆಚ್ಚಿನ ಜನಕ್ಕೆ ಯೋಗದ ಒಂದು ಮಾಹಿತಿಯನ್ನು ಕೊಡಬೇಕು, ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ 2022 ಕೂಡ ಒಂದು ವಿಶೇಷವಾದ ಒಂದು ವರ್ಷ ನಮಗೆ ಮೈಸೂರಿನವರಿಗೆ. ಕಾರಣ ಅವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅವತ್ತು ಮೈಸೂರಿಗೆ ಬಂದು ಅರಮನೆಯಲ್ಲಿ ನಮ್ಮೆಲ್ಲರ ನಡುವೆ ಯೋಗ ಮಾಡಿದಂಥ ಒಂದು ದಿನ ಜೂನ್ 21, 2022ನೇ ಇಸ್ವಿನ. ನಮಗೂ ಕೂಡ ಒಂದು ಸೌಭಾಗ್ಯ ಅಂತ ಅವ್ರ ಜೊತೆ ನಾವು ಯೋಗವನ್ನು ಅರಮನೆ ಒಳಗಡೆ ಮಾಡಿದ್ದು. ಹಾಗಾಗಿ ಹೀಗೆ ನಮ್ಮ ಯೋಗದ ಒಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಮೈಸೂರಿನಲ್ಲಿ ವಿಶೇಷವಾಗಿ ನಡ್ಕೊಂಡು ಬರ್ತಾನೆ ಇದೆ. ಹಾಗೆ ತದನಂತರ ಈ ಯೋಗಕ್ಕೆ ಸಂಬಂಧಪಟ್ಟಾಗೆ ಮೈಸೂರಿನ ಜಿಲ್ಲಾಡಳಿತ ಆಗ್ಬೋದು, ಮೈಸೂರು ನಮ್ಮ ಡಿಸ್ಟಿಕ್ ಆಯುಷ್ ಇಲಾಖೆ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ವಿವಿಧ ಯೋಗ ಸಂಸ್ಥೆಗಳಾಗ್ಬೋದು, ಎಲ್ಲ ಸಹಕಾರ ಇದಕ್ಕೆ ಯೋಗಕ್ಕೆ ಇದ್ದೇ ಇದೆ, ಯೋಗದ ಒಂದು ಬೆಳವಣಿಗೆಗೆ, ಯೋಗದ ಅಭಿವೃದ್ಧಿಗೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತೇವೆ. ಪ್ರತಿ ವರ್ಷ ಕೂಡ ಒಂದು ಯೋಗ ದಸರಾ ಆಗ್ಬೋದು, ಅದು ಅಂತಾರಾಷ್ಟ್ರೀಯ ಯೋಗ ದಿನೋತ್ಸವ ಆಗ್ಬೋದು, ಸಾಮೂಹಿಕ ಸೂರ್ಯ ನಮಸ್ಕಾರ ಆಗ್ಬೋದು, ರಥ ಸಪ್ತಮಿ ಆಗ್ಬೋದು, ಇದನ್ನೆಲ್ಲ ಕೂಡ ನಾವು ಈ ಒಕ್ಕೂಟಗಳು, ಸಂಘ ಸಂಸ್ಥೆಗಳಿಂದ ಇದನ್ನೆಲ್ಲ ನಾವು ಮಾಡ್ಕೊಂಡು ಬರ್ತಾನೆ ಇದು ಮತ್ತಿಂದನೂ ಕೂಡ. ಅಂತ ಒಂದು ಕೆಲಸಗಳನ್ನ ನಾವು ಮಾಡ್ತಾ ಬರಲಾಗಿ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಒತ್ತು ಸಿಕ್ಕಿ ಮೈಸೂರಿನ ಒಂದು ಯೋಗ ಹಬ್ ಆಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಗಮನಕ್ಕೆ ಬಂದು ನಮ್ಮ ಮೈಸೂರು ಜಿಲ್ಲೆಯನ್ನು ಆಯ್ಕೆ ಮಾಡಿದೆ ಯೋಗ ಹಬ್ ಆಗಿ ಮಾಡಲಿಕ್ಕೆ. ಅಂದ್ರೆ ಯೋಗ ಅಂತ ಬರೀ ನಗರಕ್ಕೆ ಮಾತ್ರ ಅಥವಾ ಜಿಲ್ಲೆಗೆ, ತಾಲೂಕಿಗೆ, ಹೋಬಳಿ ಮಾತ್ರ ಸೀಮಿತ ಅವರು. ಇದು ಹಳ್ಳಿಯ ಮಟ್ಟಕ್ಕೆ, ಗ್ರಾಮೀಣ ಪ್ರದೇಶಕ್ಕೂ ತಲುಪಬೇಕು, ಮೂಲೆಗೂ ತಲುಪಬೇಕು, ಕಟ್ಟ ಕಡೆ ಮನುಷ್ಯನಿಗೆ ತಲುಪಬೇಕು, ಒಬ್ಬ ರೈತರಿಗೆ ತಲುಪಬೇಕು, ಒಬ್ಬ ಕೂಲಿ ಕಾರ್ಮಿಕರಿಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ಯೋಗದ ಬಗ್ಗೆ ಇರಬೇಕು, ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಯೋಗಿ ಇರಬೇಕು ಅಂತ ನಿಟ್ಟಿನಲ್ಲಿ ಈಗ ಯೋಗ ಹಬ್ಬಾಗಿ ಮಾಡಲಿಕ್ಕೆ ಒಂದು ಹೆಜ್ಜೆನೆ ಇಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ತಯಾರಿನೂ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಆಯುಷ್ ಇಲಾಖೆಗೆಲ್ಲ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ರೆ ನಾವು ಕೂಡ ಕೈ ಜೋಡಿಸಿದ್ವಿ. ಎಲ್ಲರೂ ಕೂಡ ಉತ್ಸಾಹದಿಂದ ಇದನ್ನ ಮಾಡ್ತಾ ಮುಂದುವರಿತಾ ಇದ್ವಿ ನಾವು. ತುಂಬಾ ಸಂತೋಷದ ವಿಷಯ ಅದು. ಹೀಗೆ ಮೈಸೂರಿಗೆ ನಮ್ಮ ಹಿಂದಿನವರು ಕೊಟ್ಟಂತ ಕೊಡುಗೆ, ಮುಂದೆ ನಾವು ಇನ್ನೂ ಏನು ಮಾಡಬೇಕು ಅನ್ನೋದ್ರ ಒಂದು ಕೊಡುಗೆ ನಾವು ಇಲ್ಲಿ ಸ್ಮರಿಸ್ತಕ್ಕಂಥ ಬಹಳ ಒಂದು ವಿಶೇಷವಾಗಿದೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು, ಇದನ್ನ ಇನ್ನು ಯೋಗವನ್ನು ಚೆನ್ನಾಗಿ ಇಡೀ ಪ್ರಪಂಚದಲ್ಲಿ ಈಗಾಗಲೇ ತಲುಪಿದೆ. ಅದು ಇನ್ನೂ ಕೂಡ ಒಂದು ರೀತಿಯ ವೈಜ್ಞಾನಿಕವಾಗಿ ಒಂದು ಅದಕ್ಕೇನು ಹೇಳ್ತೀವಿ ನಾವು, ಒಂದು
ಅದಕ್ಕೆ ಒಂದು ರಿಸಲ್ಟ್ ಓರಿಯೆಂಟೆಡ್ ಆಗಿ ನಾವು ಕೊಡಬೇಕು ಅಂತ ಹೇಳಿ ಇನ್ನೂ ಹೆಚ್ಚು ಸಂಶೋಧನೆಗಳನ್ನ ಮಾಡ್ತಾ ಇದ್ರ ಬಗ್ಗೆ ಹೆಚ್ಚೆಚ್ಚು ವೈಜ್ಞಾನಿಕವಾಗಿ ಅಳವಡಿಸ್ಕೊಳ್ಳೋದ್ರ ಮೂಲಕ ಅದನ್ನು ಹೇಳ್ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ಮತ್ತು ಸಮಾಜದಲ್ಲಿ ಸ್ವಾಸ್ಥ್ಯ ಸಮಾಜವನ್ನು ನಾವು ಯಾಕೆಂದ್ರೆ ನಾವು ಹೇಳ್ತೀವಿ ಯಾವಾಗಲೂ ಕೂಡ ಈ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿನೂ ಕೂಡ ನೈತಿಕವಾಗಿ ಆರೋಗ್ಯ ಇರಬೇಕು. ನಾವೆಲ್ಲ ಸಾಮಾಜಿಕ ಹೆಲ್ತ್ ಅಂದ್ರೆ ಕಲೆಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ ನಾವು. ಇಡೀ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರೋ ಒಬ್ಬೊಬ್ಬ ಇಂಡಿವಿಜುವಲ್ಸ್ ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಅಂತಂದ್ರೆ ಅದರಲ್ಲಿ ಯೋಗದ ಪಾತ್ರ ಬಹುಮುಖ್ಯವಾಗಿರುತ್ತೆ. ಅದರ ಯಮ ನಿಯಮ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಷ್ಟಾಂಗ ಯೋಗವನ್ನು ಪ್ರತಿಯೊಬ್ಬರಿಗೆ ನಾವು ಹೇಳ್ಕೊಡ್ತಾ ಬಂದಾಗ ಒಬ್ಬೊಬ್ಬರು ಸ್ವಾಸ್ಥ್ಯ ಕಾಪಾಡೋ ಜೊತೆನಲ್ಲಿ ಅದರಲ್ಲೂ ಕೂಡ ಮಾನವ ಮೌಲ್ಯಗಳನ್ನ ಹೆಚ್ಚು ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡೋದ್ರಲ್ಲಿ ನಮ್ಮ ಮೈಸೂರು ಮೊದಲಿನಿಂದ ಆಗಿರುತ್ತೆ, ಆಗಲೇಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವೀಗ ಒಂದು ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ವಿ. ಇದು ಹೀಗೆ ಚೆನ್ನಾಗಿ ನಡೀಲಿ, ಜೊತೆ ನಾವೆಲ್ಲರೂ ಕೈ ಜೋಡಿಸೋಣ. ಈ ಒಂದು ಮೈಸೂರು ಹಬ್ ಅಂತ ಏನಿದೆ ಇದು ಇಡೀ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ಕೂಡ ಬಯಸ್ತೀನಿ. ಇಷ್ಟು ವಿಷಯಗಳನ್ನ ಹಂಚಿಕೊಳ್ಳೋಕ್ಕೆ ಅವಕಾಶ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು.